ನಮಸ್ತೆ ಮಕ್ಕಳ, ನನಗೋಸ್ಕರ ಕಾಯ್ತಿದ್ರಿ ಅಲ್ವಾ? ಇವತ್ತು ಏನು ಹೇಳ್ಕೊಡ್ತಾರೆ ಅನ್ನೋದು ಕುತೂಹಲ ಇತ್ತು ನಿಮಗೆ. ಸೊ ಮೊದಲಿಗೆ ಸರಸ್ವತಿ ನಮಸ್ತುಭ್ಯಮಿಂದ ಶುರು ಮಾಡೋಣ. ಮುಂದಕ್ಕೆ ಹೊಸ ಹೊಸ ಲೆಟರ್ಸ್ಗಳನ್ನ ಹೇಳ್ಕೊಡ್ತೀನಿ. ಶುರು ಮಾಡೋಣ. ಕೈ ಜೋಡಿಸಿ ಎಲ್ಲರೂ, ಕಣ್ಮುಚ್ಚಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಬುಕ್ಗೆ ಮುಟ್ಟಿ ನಮಸ್ಕರಿಸಬೇಕು. ನಾನು ಇವತ್ತಿಂದ ಬೋರ್ಡ್ ಇಟ್ಕೊಂಡಿದ್ದೀನಿ ಮಕ್ಕಳ, ನಿಮ್ಗೆ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ನಿಮಗೆ ಚೆನ್ನಾಗೂ ಕಾಣಿಸುತ್ತೆ. ನಾನು ಬರೀತಾ ಇರುವಾಗ ನಿಮಗೆ ಕಲ್ತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಎಲ್ಲರೂ ಖುಷಿ ಖುಷಿಯಿಂದ ಕಲ್ತ್ಕೋಬೇಕು. ಶುರು ಮಾಡೋಣ. ಫಸ್ಟು ರಿವಿಷನ್ ಮಾಡೋಣ. ಆರ್ ಯು ಆಲ್ ರೆಡಿ ಟು ಲರ್ನ್? ಓಕೆ, ಲುಕ್ ಅಟ್ ದ ಬೋರ್ಡ್. ಎಲ್ಲರೂ ಬೋರ್ಡ್ನ ನೋಡಿ. 4 ಲೈನ್ಸ್ನ ಡ್ರಾ ಮಾಡಿದ್ದೀನಿ. ಫಸ್ಟ್ ರೆಡ್ ಲೈನ್, ಫಸ್ಟ್ ಬ್ಲೂ ಲೈನ್, ಸೆಕೆಂಡ್ ಬ್ಲೂ ಲೈನ್ ಆ್ಯಂಡ್ ಸೆಕೆಂಡ್ ರೆಡ್ ಲೈನ್. ಸೊ ಇದನ್ನು ನಾವು 4 ಲೈನ್ಸ್ ಅಂತ ಕರಿತೀವಿ. ಫಸ್ಟು ಆಲ್ಫಾಬೆಟ್ ಅಂದರೆ ಕರ್ಸೀವ್ ಆಲ್ಫಾಬೆಟ್ ಎನ ಒಂದ್ಸಲಿ ಪ್ರಾಕ್ಟೀಸ್ ಮಾಡಬೇಡ. ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸ್ ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್. Place your pointer finger, children. Second step, up slanting line in between the 2 blue lines. Bend towards your left hand side. Tirga pointer finger na place ಮಾಡಿ. Up slanting line, bend towards your left hand side. Go back, make a circle. ಅಂದರೆ ಅಪ್ ಸ್ಲ್ಯಾಂಟಿಂಗ್ ಲೈನ್ ಬರೆದ್ಬಿಟ್ಟು ರೈಟ್ ಸೈಡು ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ವಾಪಸ್ ಅದೇ ಲೈನ್ ಮೇಲೆ ತಗೊಂಡು ಒಂದು ಸರ್ಕಲ್ನ ಫಾರ್ಮ್ ಮಾಡಿ ಅಂತ ಅರ್ಥ. ಅಗೇನ್ ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್, ಗೋ ಬ್ಯಾಕ್ ಅಂದರೆ ಹಿಂದೆ ಬನ್ನಿ, ಮೇಕ್ ಅ ಸರ್ಕಲ್, ಸರ್ಕಲ್ನ ಹಾಕಿ ಅದೇ ಲೈನಿಂದ ಕಮ್ ಡೌನ್ ಅಂದರೆ ಕೆಳಗಡೆ ಬನ್ನಿ, ಎ ಹುಕ್. ಇದನ್ನು ಹುಕ್ ಅಂತ ಕರಿತೀವಿ. ಕರ್ಸೀವ್ ಆಲ್ಫಾಬೆಟ್ ಎ. ಕರ್ಸೀವ್ ಆಲ್ಫಾಬೆಟ್ ಎಗೆ ಫೋನಿಕ್ ಸೌಂಡ್ ಇದೆ, ಅದನ್ನು ಅ ಅಂತ ಕರೀತಾರೆ. ಅ ಅ ಅ. ಅದಕ್ಕೊಂದು ಹಾಡಿದೆ. ಹಾಡಂದರೆ ಏನಪ್ಪ? ಸರಿಗಮಪ್ಪ ಅಲ್ಲ, ಫೋನಿಕ್ ಸಾಂಗ್ ಅಂತ ಕರಿತೀವಿ. ಆಲ್ಫಾಬೆಟ್ ಎಗೆ ಫೋನಿಕ್ ಸಾಂಗ್ ಏನು ಅಂದರೆ, ಇಲ್ಲಿ ನಾನು ಆ್ಯಪಲ್ ಇಟ್ಕೊಂಡಿದ್ದೀನಿ, ಇಲ್ಲಿ ಆ್ಯಂಟ್ ಇಟ್ಕೊಂಡಿದ್ದೀನಿ. ಆ್ಯಂಟ್ ಆನ್ ಆ್ಯನ್ ಆ್ಯಪಲ್, ಆ್ಯಂಟ್ ಆನ್ ಆ್ಯನ್ ಆ್ಯಪಲ್, ಅ ಅ ಅ. ಆ್ಯಂಟ್ ಆನ್ ಆ್ಯನ್ ಆ್ಯಪಲ್, ಅ ಅ ಅ. ಇವಾಗ ಕರ್ಸೀವ್ ಆಲ್ಫಾಬೆಟ್ ಬಿನ ರಿವಿಷನ್ ಮಾಡೋಣ. Are you all ready, children, to learn cursive alphabet B? Okay. 4 lines I have already drawn. ಇಲ್ಲಿ 4 ಲೈನ್ಸ್ನ ಡ್ರಾ ಮಾಡಿದ್ದೀನಿ. ಯಾವತ್ತೂ ಅಷ್ಟೇ ಪೆನ್ಸಿಲ್ನ ಸೆಕೆಂಡ್ ಬ್ಲೂ ಲೈನ್ನಲ್ಲಿ ಇಟ್ಕೋಬೇಕು, ಅದ್ರ ಮೇಲೆ ಇಡಬೇಕು. ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ರೆಡ್ ಲೈನ್. ಫಸ್ಟ್ ರೆಡ್ ಲೈನ್ ತನಕ ಈ ಅಪ್ ಸ್ಲ್ಯಾಂಟಿಂಗ್ ಲೈನ್ನ ಬರಿಬೇಕು. ಅದು ಫಸ್ಟ್ ಸ್ಟೆಪ್ಪು. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಸೆಕೆಂಡ್ ಸ್ಟೆಪ್ಪು, ಅಪ್ ಸ್ಲ್ಯಾಂಟಿಂಗ್ ಲೈನ್ ಫ್ರಮ್ ದ ಸೆಕೆಂಡ್ ಬ್ಲೂ ಲೈನ್ ಟಿಲ್ ದ ಫಸ್ಟ್ ರೆಡ್ ಲೈನ್. ಫಸ್ಟ್ ರೆಡ್ ಲೈನ್ ತನಕ ಅಪ್ ಸ್ಲ್ಯಾಂಟಿಂಗ್ ಲೈನ್ನ ಬರಿಬೇಕು. ಬರೆದ ಮೇಲೆ ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್. ಅಗೈನ್ ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಥರ್ಡ್ ಸ್ಟೆಪ್ ಹೇಗೆ ಅಂದರೆ, ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್. ಬರೆದ ಮೇಲೆ ಹಾಗೆ ಕೈ ಎತ್ತಬಾರ್ದು, ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್, ರೈಟ್ ಸ್ಟ್ಯಾಂಡಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್ ಅನ್ನೋದು, ಅಪ್ ಸ್ಲ್ಯಾಂಟಿಂಗ್ ಲೈನ್ ಅನ್ನೋದು ಎಲ್ಲ ಸ್ಟ್ರೋಕ್ಸ್. ಅದು
ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಸ್ಟ್ರೈಟಾಗಿ ಒಂದು ಲೈನ್ ಕೆಳಗಡೆ ಹಾಕಬೇಕು. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಫೋರ್ತ್ ಸ್ಟೆಪ್, ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಸ್ಟ್ರೈಟ್ ಲೈನ್ನ ಬರಿಬೇಕು. ಅದಾದಮೇಲೆ ಅಪ್ವರ್ಡ್ ಕರ್ವ್ ಅಂದರೆ ಈ ಸೆಕೆಂಡ್ ಬ್ಲೂ ಲೈನಿಂದ ಹಿಡಿದು ಫಸ್ಟ್ ಬ್ಲೂ ಲೈನ್ ತನಕ ಯು ಥರ ಅಪ್ವರ್ಡ್ ಕರ್ವ್ನ ಬರಿಬೇಕು. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ ಫ್ರಮ್ ದ ಸೆಕೆಂಡ್ ಬ್ಲೂ ಲೈನ್, ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಸ್ಟ್ರೈಟ್ ಲೈನ್ ಬರೀರಿ. ಅಪ್ವರ್ಡ್ ಕರ್ವ್ ಬರೆದ ಮೇಲೆ ತಿರ್ಗಾ ಚಿಕ್ಕದಾಗಿ ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ ಥರ ಬೆಂಡ್ ಮಾಡಬೇಕು. ಅಗೇನ್ ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಲಾಸ್ಟ್ ಸ್ಟೆಪ್ ಇದೆ, ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, ಸ್ಟ್ಯಾಂಡಿಂಗ್ ಲೈನ್, ಅಪ್ವರ್ಡ್ ಕರ್ವ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಹಾಫ್ ಮೂನ್. ಚಂದಮಾಮ, ಆಕಾಶದಲ್ಲಿ ಅರ್ಧ ಚಂದ್ರ ಇದೆಯಲ್ಲ, ಅರ್ಧ ಚಂದ್ರದ ಥರ ಬರಿಬೇಕಲ್ಲಿ. ಸೊ ಕರ್ಸೀವ್ ಆಲ್ಫಾಬೆಟ್ ಬಿ. ಕರ್ಸೀವ್ ಆಲ್ಫಾಬೆಟ್ ಬಿಗೆ ಫೋನಿಕ್ ಸೌಂಡ್ ಏನು ಅಂದರೆ ಬ ಬ ಬ. ಅದರದ್ದು ಫೋನಿಕ್ ಸಾಂಗ್ ಬ್ಲೂ ಬಾಲ್ ಬ್ಲೂ ಬಾಲ್. ಬ್ಲೂ ಕಲರ್ ಬಾಲ್ನ ಕೈನಲ್ಲಿ ಇಟ್ಕೊಳ್ಳೋದು, ಅದರ ತಕ್ಕಂಗೆ ಹಾಡು ಹೇಳೋದು. ಬ್ಲೂ ಬಾಲ್ ಬ್ಲೂ ಬಾಲ್, ಬ್ಲೂ ಬಾಲ್ ಬ್ಲೂ ಬಾಲ್, ಬ ಬ ಬ. ಸೊ ಇದೆರಡು ಆಲ್ಫಾಬೆಟ್, ಕರ್ಸಿವ್ ಆಲ್ಫಾಬೆಟ್ ಎ, ಕರ್ಸಿವ್ ಆಲ್ಫಾಬೆಟ್ ಬಿ ರಿವಿಷನ್ನ ಮಾಡಿದ್ದೀವಿ. ಸೊ ಕಲ್ತ್ಕೊಂಡ್ರಿ ಇವಾಗ. ಸೊ ಇವಾಗ ಬೋರ್ಡ್ ಮೇಲೆ ಬರೀತಾ ಇರೋದು ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆಲ್ರಿಗೂ? ಓಕೆ, ಇವತ್ತು ಕರ್ಸಿವ್ ಆಲ್ಫಾಬೆಟ್ ಸಿ ಬರೆಯೋದನ್ನು ಹೇಳ್ಕೊಡ್ತೀನಿ. ಖುಷಿಯಾಗಿ ಕಲಿತಾ ಇದ್ದೀರಲ್ಲ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ರೆಡಿನಾ? 4 lines already have drawn. In between the 2 blue lines, right ಅಂದರೆ ಎರಡರ ಬ್ಲೂ ಲೈನಿನ ಮಧ್ಯದಲ್ಲಿ ಅಪ್ ಸ್ಲ್ಯಾಂಟಿಂಗ್ ಲೈನ್ನ ಬರಿಬೇಕು. ಇದು ತುಂಬ ಈಸಿ ಮಕ್ಕಳೇ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಆಲ್ರೆಡಿ ಹೇಳಿದ್ದೀನಿ, ಎಡಗೈನಲ್ಲಿ ಥಂಬ್ ಫಿಂಗರ್ ಪಕ್ಕದಲ್ಲಿರೋದನ್ನ ಪಾಯಿಂಟರ್ ಫಿಂಗರ್ ಅಂತಾರೆ. ಹೀಗಿಟ್ಕೋಬೇಕು. ಸೆಕೆಂಡ್ ಸ್ಟೆಪ್, ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಅಂತ ಹೇಳ್ತಿದ್ವಲ್ಲ, ಇದಕ್ಕೇನು ಮಾಡಬೇಕು? ಅಪ್ ಸ್ಲ್ಯಾಂಟಿಂಗ್ ಲೈನ್ ಬರೆದ ಮೇಲೆ ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಬರೆದು ಕೈ ಎತ್ತದಿರಾ ಅದೇ ಲೈನಿನ ಮೇಲೆ ವಾಪಸ್ ಹೋಗಬೇಕು. ಗೋ ಬ್ಯಾಕ್, ಕಮ್ ಡೌನ್ 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 ಎ ಕರ್ವ್. ಈ ಥರ ಒಂದು ಕರ್ವ್ ಬರೀಬೇಕು. ಇಷ್ಟೇ, ತುಂಬ ಈಸಿ ಕರ್ಸಿವ್ ಆಲ್ಫಾಬೆಟ್ ಸಿ ಬರೆಯೋದು. ಎರಡೇ ಸ್ಟೆಪ್, ಓಕೆನಾ? ಅದರದ್ದು ಫೋನಿಕ್ ಸೌಂಡ್ ಏನು ಅಂದರೆ ಕ ಕ ಕ ಅನ್ನೋದು ಅದರ ಸೌಂಡು. ಫೋನಿಕ್ ಸಾಂಗ್ ಏನು ಅಂದರೆ ಕ್ಯಾಟ್. ಕಡ್ಲಿ ಕ್ಯಾಟ್ ಕಡ್ಲಿ ಕ್ಯಾಟ್ ಕಡ್ಲಿ ಕ್ಯಾಟ್ ಕಡ್ಲಿ ಕ್ಯಾಟ್ ಕ ಕ ಕ. ಕಡ್ಲಿ ಕ್ಯಾಟ್ ಕಡ್ಲಿ ಕ್ಯಾಟ್ ಕ ಕ ಕ. ಕರ್ಸಿವ್ ಆಲ್ಫಾಬೆಟ್ ಎ, ಕರ್ಸಿವ್ ಆಲ್ಫಾಬೆಟ್ ಬಿ, ಕರ್ಸಿವ್ ಆಲ್ಫಾಬೆಟ್ ಸಿ. ತುಂಬ ಖುಷಿ ಆಗ್ತಿದೆ ಅಲ್ವಾ ಮಕ್ಕಳೇ? ನನಗೆ ಖುಷಿ ಆಯಿತು. ನಿಮ್ಮ ಪೇರೆಂಟ್ಸ್ಗಳು ಮೆಸೇಜ್ ಹಾಕ್ತಾ ಇದ್ದಾರೆ, ನಾನು ಕಲ್ತ್ಕೊಳ್ತಾ ಇದ್ದೀನಿ ಮೇಡಮ್ ಅಂತ. ತುಂಬ ಖುಷಿ ಆಯಿತು. ಎಲ್ರಿಗೂ ಹೆಲ್ಪ್ ಆಗಲಿ. ಎಂಜಾಯ್, ಸಂತೋಷದಿಂದ ಬರೀರಿ, ಖುಷಿಯಾಗಿ ಇರಿ. ಥ್ಯಾಂಕ್ ಯು.